ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲೇ ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಟೀ ಜೊತೆ, ಕಾಫಿ ಜೊತೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅಥವಾ ಶಾರ್ಟ್ ಬ್ರೇಕ್ಗೆ ನಾವೇ ಮನೆಯಲ್ಲಿ ಮಾಡಿಕೊಂಡು ತಿನ್ನೋ ಅಂಥ ಒಂದು ಬಿಸ್ಕೆಟು. ಒಂದು ವಿಶೇಷ ಅಂತಂದರೆ ಇದಕ್ಕೆ ನಾನು ಮೈದಾನ ಬಳಸಿಲ್ಲ, ಹಾಗಾಗಿ ತುಂಬ ರುಚಿಯಾಗಿರೋ ಅಂಥದ್ದು. ಯಾರು ಬೇಕಾದರೂ ಆರಾಮವಾಗಿ ಮಾಡೋ ಅಂಥ ಒಂದು ಬಿಸ್ಕೆಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಪುಡಿ ಮಾಡಿಕೊಂಡಿರೋ ಸಕ್ಕರೆನ ಹಾಕ್ಕೊಂಡಿದ್ದೀನಿ, 1 ಕಪ್ನಷ್ಟು. ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ತುಪ್ಪನ ಹಾಕ್ಕೋಬೇಕು. ಈ ಥರ ಗಟ್ಟಿಯಾಗಿರಬೇಕು, ನೀರಾಗಿರಬಾರ್ದು. ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಈ ಥರ ಬೀಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ಈಗ ಪೂರ್ತಿ ಹೊಂದ್ಕೊಂಡಿದೆ. ಕಲರು ಈ ಥರ ಸ್ವಲ್ಪ ಬೆಳ್ಳಿಗೆ ಕ್ರೀಮಿಯಾಗಿ ಇರಬೇಕು. ಈ ಒಂದು ಹಂತದವರೆಗೆ ನೀವು ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಈ ಥರ ನೀವು ಒಂದು ಸೌಟಿನಲ್ಲಿ ತಗೊಂಡಾಗ ಹಾಗೇ ಅದು ಸೌಟಿನಲ್ಲಿ ನಿಂತ್ಕೊಳ್ಳೋ ಅಂಥದ್ದು. 1 ಕಪ್ನಷ್ಟು ಗೋಧಿ ಹಿಟ್ಟು, ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ನಷ್ಟು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರು, ಒಂದು ಫ್ಲೇವರ್ಗೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ, ಹಾಗಾಗಿ ಮೊದಲನೇದಾಗಿ ಈ ಥರ ಹಗುರವಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಅದು ತುಂಬ ಒಣಕಲಾಗಿ ಕಾಣಿಸುತ್ತೆ, ಕ್ರಮೇಣ ಅದು ಒಂದು ಉಂಡೆಯಾಗಿ ಬರುತ್ತೆ. ಆ ಹಂತದವರೆಗೆ ಈ ಥರ ಹಗುರವಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಈಗ ಕೈಯಲ್ಲಿ ತಗೊಂಡಾಗ ಒಂದು ಉಂಡೆ ಕಟ್ಟೋ ರೀತಿ ಬರೋ ತನಕ ಮಾಡ್ಕೋಬೇಕು. ಅಕಸ್ಮಾತಾಗಿ ಮಿಶ್ರಣ ತುಂಬ ಒಣಕಲಾಗಿದೆ ಅಂತಾದರೆ 1 ಸ್ಪೂನಷ್ಟು ತುಪ್ಪನ, ನೀರು ಆಗಿರೋ ಅಂಥ ತುಪ್ಪನ ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅದರಲ್ಲಿ ಅದೇ ಪ್ರಮಾಣದಲ್ಲಿ ತೊಗೊಂಡು ಬಿಸ್ಕೆಟ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಣ್ಣಾಳ್ತೆನಲ್ಲೇ ಬರುತ್ತೆ ಅನ್ನಾಗಿದ್ದರೆ ಅಷ್ಟಷ್ಟು ತೊಗೊಂಡು ನೀವು ಬಿಸ್ಕೆಟ್ನ ಮಾಡ್ಕೋಬೋದು. ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಚಪಟಿಯಾಗಿ ಮಾಡಿಕೊಂಡು ಹೀಗೆ ಇಷ್ಟು ಸೈಜಿನ ಬಿಸ್ಕೆಟ್ಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಿನ ಬಿಸ್ಕೆಟ್ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಮೇಲ್ಗಡೆ ಯಾವುದಾದ್ರೂ ಒಂದು ಡಿಸೈನು ಮಾಡ್ಕೊಳ್ಳಾಗಿದ್ದರೆ ಕೂಡ ಮಾಡ್ಕೋಬೋದು. ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ, ಈ ಥರ ದೂರಕ್ಕೆ ಇಟ್ಕೋಬೇಕು. ಈಗಾಗಲೇ ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕಾದಿರಬೇಕು ಬಾಣಲೆ. ಅದರಲ್ಲಿ ಈ ತಟ್ಟೆನ ಇಡೋಣ. ಯಾವುದೇ ಕಾರಣಕ್ಕೂ ಈ ತಟ್ಟೆ ಬಾಣಲೆಗೆ ಟಚ್ ಹಾಕ್ಕೊಡ್ದು. ಹಾಗಾಗಿ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟು ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಒಂದು 20ರಿಂದ 25 ನಿಮಿಷ ಬೇಯಕ್ಕೆ ಬಿಡಬೇಕು. ಪದೇ ಪದೇ ತೆಗೆದು ನೋಡಬಾರ್ದು. ಈಗ ಆಗಿದೆ ಒಂದು 25 ನಿಮಿಷ. ಈ ಥರ ನೋಡಿದಾಗ ಈ ಥರ ಕಲರ್ ಬಂದಿರುತ್ತೆ, ಸ್ವಲ್ಪ ಸೀಳ್ಕೊಂಡಿರುತ್ತೆ, ಕ್ರ್ಯಾಕ್ಸ್ ಇರುತ್ತೆ. ತೆಗೆದು ಈಗ ಸಂಪೂರ್ಣವಾಗಿ ಆರೋ ತನಕ ಬಿಡಬೇಕು. ಮೊದಲು ಅದು ಮೆತ್ತಗಿರುತ್ತೆ ಅಂತ ಅನಿಸುತ್ತೆ, ಆದರೆ ಆರದ ಮೇಲೆ ಕ್ರಮೇಣ ಗಟ್ಟಿಯಾಗತ್ತೆ. ಈಗ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮೊದಲೇದು ಸ್ವಲ್ಪ ಲೇಟ್ ಆಗುತ್ತೆ, ಕ್ರಮೇಣ ಚೆನ್ನಾಗಿ ಕಾಯ್ತಾ ಬೇಗ ಆಗುತ್ತೆ. ಕೆಲವೊಂದು ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ, ಕೆಲವೊಂದು ಸ್ವಲ್ಪ ಲೈಟ್ ಕಲರು ಆಗಿದೆ. ನಿಮಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಈಗ ಇದನ್ನು ನೀವು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಟೀ ಜೊತೆ, ಕಾಫಿ ಜೊತೆ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಮನೆಯಲ್ಲೇ ಮಾಡಿರೋವಂಥ ಒಂದು ಬಿಸ್ಕೆಟು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.